ತಾಲೂಕು ಪಂಚಾಯತಿ ಗೃಹ ಕಟ್ಟಡಗಳನ್ನು ಪರವಾನಗಿ ಇಲ್ಲದೆ ತೆರವುಗೊಳಿಸಿದ್ದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ನಾಳೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ದಲಿತ ಮುಖಂಡ ಹರೀಶ್ ನಾಟೇಕರ್ ಅವರು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿ ತಿಳಿಸಿದರು. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಮುದ್ದೇಬೇಳ ತಾಲೂಕಿನ ಮುದ್ದೇಬೇಳ ತಾಲೂಕ್ ಪಂಚಾಯತಿಯ ಒಂದು ವಸತಿ ಗೃಹದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ನಂತರ ಆ ಒಂದು 10 ಎಕರೆನೂ 8 ಎಕರೆ ಜಾಗ ಇದೆ. ಸಂಪೂರ್ಣವಾಗಿ ಮಾಹಿತಿ ನನಗೂ ಕೂಡ ಇಲ್ಲ. ನನ್ನ ಅನಿಸಿದ ಮಟ್ಟಿಗೆ 8ರಿಂದ 10 ಎಕರೆ ಜಮೀನದು. ಅಲ್ಲಿ ವಸತಿ ಗೃಹಗಳು ಕೂಡ ಇದ್ದವು. ಈಗ ಸುಮಾರು ಒಂದು 7-8 ವರ್ಷದ ಹಿಂದೆ ಅಲ್ಲಿ ಏನಂದ್ರೆ ಒಂದು ಕಟ್ಟಡವನ್ನು ಕೂಡ ನಿರ್ಮಿಸಿದ್ರು, ತರಬೇತಿ ಕೇಂದ್ರವನ್ನಾಗಿ ನಿರ್ಮಿಸಿದ್ರು. ಅದನ್ನು ಕೂಡ ಧ್ವಂಸ ಮಾಡಿಬಿಟ್ಟಿದ್ದಾರೆ ಪುರಸಭೆ ಆಡಳಿತಿಯವರು. ಈಗ ನಾವು ಸಾರ್ವಜನಿಕರಿಗೆ ಮತ್ತು ಹಾಗೂ ಜಾತ್ರಾ ಕಮಿಟಿಯವರಿಗೆ ನಾವು ದೂರ ಮಾಡಲಿಕ್ಕೆ ಬರಲ್ಲ. ಈ ಪುರಸಭೆ ಅಧಿಕಾರಿಗಳು, ಪುರಸಭೆ ಅಧ್ಯಕ್ಷರ ಮೇಲೆ ಶೀಘ್ರವಾಗಿ ಮಾನ್ಯ ಇಒ ಸಾಹೇಬರು ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳದಿದ್ದರೆ ನಾಳಿನ ದಿವಸ ನಾವು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಇಲ್ಲಿ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಇದು ಸಾರ್ವಜನಿಕರ ಆಸ್ತಿ, ಇದು ಸರ್ಕಾರದ ಆಸ್ತಿ ಸರ್ಕಾರಕ್ಕೆ ಇರಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ಇಒ ಸಾಹೇಬರಿಗೆ ನಾವು ಒಂದು ಮನವರಿಕೆಯನ್ನು ಕೂಡ ಮಾಡಿದ್ವಿ. ನಾವು ಯಾಕಂದ್ರೆ ಸಾರ್ವಜನಿಕ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಾಪಾಡುವಂಥ ಹಕ್ಕು ಯಾರ್ಯಾವ್ದು ಇದ್ದರೆ ಅದು ಸಾರ್ವಜನಿಕರಿಗೆ, ಅದು ಸಂಘಟನೆಗಳಿಗೆ, ವಿವಿಧ ದಲಿತರ ಸಂಘಟನೆಯಿಂದ ಹಾಗೂ ಸಾರ್ವಜನಿಕರಿಂದ ಯಾವ ರೀತಿಯಾಗಿ ಕಟ್ಟಡವನ್ನು ನೆಲಸಮ ಮಾಡಿದರು, ಯಾರು ಪರ್ಮಿಷನ್ ತೊಗೊಂಡು ಮಾಡಿದರು, ಇಒ ಸಾಹೇಬ್ರ ಪರ್ಮಿಷನ್ ಇಲ್ಲ, ಸಿಒ ಸಾಹೇಬ್ರ ಪರ್ಮಿಷನ್ ಇಲ್ಲ, ಚೀಫ್ ಕಾರ್ಯದರ್ಶಿಗಳ ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿಗಳ ಪರ್ಮಿಷನ್ ಇಲ್ಲದೇ ಇವರು ಒಬ್ಬ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆಯ ಅಧ್ಯಕ್ಷರು ಇದನ್ನು ನೆಲಸಮ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಹರಾಜು ಮಾಡಬೇಕಾಗತ್ತ. ಒಂದು ಕಲ್ಲ ಇರಲಿ, ಮಣ್ಣೆ ಇರಲಿ, ಒಂದು ಕಟ್ಟಿಗೆನೇ ಇರಲಿ, ಹರಾಜು ಮಾಡಬೇಕಾದಂಥ ಪ್ರಕ್ರಿಯೆಯಲ್ಲಿ ಯುವ ಸಾಹೇಬರ ನಜರಿಗೆ ತರಲಾರದಂತೆ ಈ ಕೆಲಸವನ್ನು ಮಾಡಿದ್ದಾರೆ. ಶೀಘ್ರವಾಗಿ ಅವ್ರ ಮ್ಯಾಗ ಕ್ರಮ ಕೈಗೊಳ್ಳದೇ ಇದ್ರೆ ನಾಳೆಯಿಂದ ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಮಾನ್ಯ ಯುವ ಸಾಹೇಬರಲ್ಲಿ ವಿನಂತಿ ಮಾಡಿಕೊಂಡು ಒಂದು ಮನವಿಯನ್ನು ಅರ್ಪಿಸಲಾಗಿದೆ. ಮಾಡಿಸ್ತಾ ಇದ್ದೇವೆ. ಸೊ ಈಗ ಆಲ್ರೆಡಿ ಲೆಟರ್ ನಮ್ಮ ನಾಟೇಕರ್ ಸಾಹೇಬರು ಲೆಟರ್ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಅವರು ನಮಗೆ ಫೋನಲ್ಲಿ ಕೂಡ ಹೇಳಿದರು. ಸೊ ನಮಗೆ ಅದರ ಲೆಟರ್ ಮಾಡಿಸಿಟ್ಟಿದ್ದೇವೆ, ಕಾರಣಾಂತರ ಮಾಡೋಕ್ಕಾಗಿದ್ದಿಲ್ಲ. ಈಗ ನಾವು ಅವ್ರ ಚೀಫ್ ಆಫೀಸರ್ ಮತ್ತು ಜಾತ್ರಾ ಕಮಿಟಿ ಅಧ್ಯಕ್ಷರ ಲೆಟರ್ ಕೂಡ ಮಾಡಿ ಅವ್ರ ಮೇಲೆ ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕು. ಸ್ಪಷ್ಟೀಕರಣ ನೀಡಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಹಾಕ್ತೀವಿ. ಸರ್, ಇದ್ರ ಬಗ್ಗೆ ಮೊದಲು ನಿಮ್ಮ ಮಾಹಿತಿ ಇತ್ತ? ಮಾಹಿತಿ ನಮಗೆ ನಾಟೇಕರ್ ಸಾಹೇಬರು ಕೊಟ್ಟಿದ್ರು, ಅದಕ್ಕೆ ನಾನು ಲೆಟರ್ ಕೂಡ ಮಾಡಿಸಿದ್ದೀವಿ. ಬಟ್ ಕಾರಣಾಂತರಗಳಿಂದ ತೆರವುಗೊಳಿಸೋಕ್ಕಿಂತ ಮುಂಚೆ ನಿಮಗೆ ಇಲ್ಲ, ಅದಕ್ಕೆ ಯಾವುದೂ ಮಾಹಿತಿನೂ ಕೂಡ ಕೊಟ್ಟಿಲ್ಲ. ನನಗೆ ಯಾವುದು ಲೆಟರ್ ವ್ಯವಹಾರ ಆಗಿಲ್ಲ, ಯಾವುದನ್ನು ಕೊಟ್ಟಿಲ್ಲ. ಮತ್ತೆ ಯಾವ್ದ್ರ ಮೇಲೆ ಸರ್ ಅದು ತೆರವುಗೊಳಿಸಿ ಪರ್ಮಿಷನ್ ಲಾರೆ ನಮ್ಮ ಯಾವುದೂ ಪರ್ಮಿಷನ್ ಲಾರೆ ಯಾವುದೂ ಲೆಟರ್ ಏನೂ ಮಾಡಲಾರೆ ಕೆಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೆ. ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಇದ್ರ ಬಗ್ಗೆ ನಾವು ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಲಿಕ್ಕೆ ನಾವು ಅವ್ರಿಗೆ ಪರ್ಮಿಷನ್ ತೊಗೊಂಡು ನಾವು ಯಾವ ರೀತಿ ಕ್ರಮ ಕೈಗೊಳ್ಬೇಕಂತಂದು ನಾವು ಕ್ರಮ ಕೈಗೊಳ್ತೀವಿ. ಕ್ರಿಮಿನಲ್ ಮೊಕದ್ದಮೆ ಆಗಿರ್ಬೋದು, FIR ಆಗಿರ್ಬೋದು, ಯಾವುದಾಗುತ್ತೆ ಅದನ್ನು ನಾವು ನೀವು ಎಷ್ಟು ದಿನದಲ್ಲಿ ಆಗುತ್ತೆ ಸರ್? ಇವತ್ತು ಲೆಟರ್ ಮಾಡ್ತೀವಿ. ಲೆಟರ್ ಮಾಡಿ ನಾಳೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಹತ್ರ ಹೋಗ್ತೀವಿ. ಅವ್ರ ಹತ್ರ ಹೋಗಿ ನಾವು ಮಾಡಿ ಮುಂದಿನ ಕ್ರಮ ನಾವು CO ಸರ್ ನೋಡಿ ನಾವು ಮಾಡಿಸಿ ಕೇಳ್ತೀವಿ. ನಾವು ಇವತ್ತು ಲೆಟರ್ ಅಂತೂ ಇವತ್ತು ಮಾಡ್ತೀವಿ. ಓಕೆ.